ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಪ್ಷನ್ ಟ್ಯೂನರ್. ಇವತ್ತು ಕೂಡ ಮಾರ್ಕೆಟು 600 ಪಾಯಿಂಟ್ ಗ್ಯಾಪ್ ಡೌನ್ ಓಪನ್ ಆಯಿತು. ಇಲ್ಲಿಂದ ಒಂದೇ ಸರಿ ನಮ್ಮ ಎಲ್ಲ ಮೇಜರ್ ಲೆವೆಲ್ಸ್ಗಳನ್ನು ಬ್ರೇಕ್ ಮಾಡಿ 23,800 ಮೇಲೆ ಮಾರ್ಕೆಟ್ ಓಪನ್ ಆಯಿತು. ಮಾರ್ಕೆಟ್ 24,000 ಮೇಲೆ ಓಪನ್ ಆಗಿದ್ರೆ 24,000ನ ಹೋಲ್ಡ್ ಮಾಡಿ ಮೇಲ್ಗಡೆ ಹೋಗೋದಾಗಿದ್ರೆ ಇಲ್ಲಿ ನಮಗೆ 250ರಿಂದ 300 ಪಾಯಿಂಟ್ ಸಿಕ್ಕಿರೋದು. ಬಟ್ ಮಾರ್ಕೆಟ್ ಏನಾಯಿತು, 24,000 ಕೆಳಗಡೆ ಓಪನ್ ಆಯಿತು. ಕೆಳಗಡೆ ಓಪನ್ ಆಗಿ 24,800ನ ಸಪೋರ್ಟ್ ತಗೊಂಡು ಮೇಲ್ಗಡೆ ಹೋಗಕ್ಕೆ ಸ್ಟಾರ್ಟ್ ಮಾಡಿತು. ನಾಳೆನೂ ಕೂಡ ನಮಗೆ 250ರಿಂದ 300 ಪಾಯಿಂಟ್ 100% ಸಿಗೋಂಥ ಎಲ್ಲ ಲಕ್ಷಣಗಳು ಇದೆ. ಅದಕ್ಕೋಸ್ಕರ ನಾನು ತುಂಬ ಒಳ್ಳೆ ಲೆವೆಲ್ಗಳನ್ನ, ಅಕ್ಯುರೇಟ್ ಲೆವೆಲ್ಗಳನ್ನ ಹೇಳೋನಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದೇ ಕಂಪ್ಲೀಟ್ ವಿಡಿಯೋ ನೋಡಿ. ಹಾಗೆಯೇ ಇಷ್ಟು ಪಾಯಿಂಟ್ 600 ಪಾಯಿಂಟ್ ಗ್ಯಾಪ್ ಅಪ್ ಓಪನ್ ಆದರೂ ಕೂಡ ಇಮಿಡಿಯೇಟ್ ಆಗಿ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿದೆ. ಮೇಜರ್ ಸಪೋರ್ಟ್ ಯಾವುದು, ಮೇಜರ್ ಲೆವೆಲ್ ಯಾವುದು ಅಂತೇಳಿ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ನಾಳೆ ಮಂಗಳವಾರ ಎಕ್ಸ್ಪೈರಿ ಇದೆ. ಇಮಿಡಿಯೇಟ್ ಸಪೋರ್ಟ್ ಬಂದು 24,400. ಫಸ್ಟ್ ಸಪೋರ್ಟು 23,875 ಇಂದ 23,856. ಇದು ಫಸ್ಟ್ ಸಪೋರ್ಟು. ಸೆಕೆಂಡ್ ಸಪೋರ್ಟು 23,639 ಇಂದ 23,600. ಇದು ಸೆಕೆಂಡ್ ಸಪೋರ್ಟು. ಇಂಪಾರ್ಟೆಂಟ್ ಆ್ಯಂಡ್ ಮೇಜರ್ ಸಪೋರ್ಟ್ ಬಂದು 23,440. ಹಾಗೇನೆ ಇಮಿಡಿಯೇಟ್ ರೆಸಿಸ್ಟೆನ್ಸ್ ಬಂದು 24,200 ಇಂದ 24,238. ಇಲ್ಲೊಂದು ಮೈನರ್ ರೆಸಿಸ್ಟೆನ್ಸ್ ಇದೆ 24,119. 24,119 ಇದು ಮೈನರ್ ರೆಸಿಸ್ಟೆನ್ಸ್ ಆಗಿರುತ್ತೆ. ಸೆಕೆಂಡ್ ರೆಸಿಸ್ಟೆನ್ಸ್ ಒಂದು 24,300 ಇಂದ 24,340. ಯಾವ ಲೆವೆಲಲ್ಲಿ ಮಾರ್ಕೆಟ್ ಹೋಲ್ಡ್ ಆದರೆ ನಾಳೆಗೆ 250ರಿಂದ 300 ಪಾಯಿಂಟ್ನ ನಾವು ಪಡ್ಕೋಬಹುದು ಅನ್ನೋದನ್ನ ತುಂಬ ಡೀಟೇಲ್ ಆಗಿ ನಮ್ಮ ಸ್ಟ್ರಕ್ಚರ್ಗಳ ಮುಖಾಂತರನೇ ತಿಳ್ಕೊಳ್ಳೋಣ. 600 ಪಾಯಿಂಟ್ ಕೆಳಗಡೆ ಓಪನ್ ಆಗ್ತಿದ್ದಂಗೆ ಯಾವ ಸಪೋರ್ಟ್ ಲೆವೆಲ್ ನಾನು ನಿಮ್ಗೆ ಕೊಟ್ಟಿರಲಿಲ್ಲ. ಬಟ್ ಇಮಿಡಿಯೇಟ್ ಆಗಿ ನಾನು ಏನು ಮಾಡಿದೆ, ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿದೆ. 9:17 ಇಮಿಡಿಯೇಟ್ ಆಗಿ ನಾನು ಅಪ್ಲೋಡ್ ಮಾಡಿದೆ. ಅವರ್ ವೆರಿ ಇಂಪಾರ್ಟೆಂಟ್ ಮೇಜರ್ ಸಪೋರ್ಟ್ 24,000 ಬ್ರೇಕ್. ಫಸ್ಟ್ ರೆಸಿಸ್ಟೆನ್ಸ್ 23,967. ಸೆಕೆಂಡ್ ರೆಸಿಸ್ಟೆನ್ಸ್ 24,061. ಜ್ಞಾಪಕ ಇಟ್ಕೊಳ್ಳಿ ಇದನ್ನ. ಹಾಗೇನೆ ಫಸ್ಟ್ ಸಪೋರ್ಟ್ 23,861. ಫಸ್ಟ್ ಸಪೋರ್ಟ್ 23,861. ಸೆಕೆಂಡ್ ಸಪೋರ್ಟ್ 23,654. ಫೈನಲ್ ಸಪೋರ್ಟ್ 23,430 ಅಂತ ನಾನು ಅಪ್ಲೋಡ್ ಮಾಡಿದ್ದೆ. ಇದನ್ನ ನೆನಪಿಟ್ಕೊಳ್ಳಿ. 23,967 ಅಂಡ್ ಸೆಕೆಂಡ್ ರೆಸಿಸ್ಟೆನ್ಸ್ 24,061 ಈ ಲೆವೆಲ್ ಅಂತ ಕೊಟ್ಟಿದ್ದೆ. ಅದಾದ್ಮೇಲೆ ಫಸ್ಟ್ ರಿಜೆಕ್ಷನ್ ಏರಿಯಾ 23,861 ಅಂತ ಹಾಕಿದ್ದೆ. ಆಮೇಲೆ ನೆಕ್ಸ್ಟ್ ರಿಜೆಕ್ಷನ್ ಏರಿಯಾ 23,967. 23,967 ಇಂದ 24,061 ಅಂತ ಹಾಕಿದ್ದೆ. ಅದಾದ್ಮೇಲೆ 1:27 ನಾನು ಪೋಸ್ಟ್ ಮಾಡಿದ್ದೆ. ಮಾರ್ಕೆಟ್ ಹೋಲ್ಡ್ ಅಬೌಟ್ 23,870. ಈ ಲೆವೆಲ್ನ ಹೋಲ್ಡ್ ಮಾಡ್ತು ಅಂತಂದ್ರೆ 24,000 ವರೆಗೂ ಹೋಗುತ್ತೆ ಅಂತ ನಾನು ಪೋಸ್ಟ್ ಮಾಡಿದ್ದೆ. 24,000 ವರೆಗೂ ಹೋಗುತ್ತೆ ಅಂತೇಳಿ 24,000 ಬ್ರೇಕ್ ಮಾಡ್ತು. ಆಮೇಲೆ 24,061 ವರೆಗೂ ಮಾರ್ಕೆಟ್ ಹೋಯ್ತು. ನಾನು ಫಸ್ಟ್ ಹೇಳಿದಾಗೆ 24,000 ರೀಚ್ ಆಗ್ತಿದ್ದಂಗೆ ಇಮಿಡಿಯೇಟ್ ನಾನು ಪೋಸ್ಟ್ ಮಾಡಿದೆ, ಎಕ್ಸಾಕ್ಟ್ ಹಿಟ್ ಮೈ ಲೆವೆಲ್ ಅಂತೇಳಿ. ಸೊ ಈ ಟೆಲಿಗ್ರಾಮ್ ಚಾನಲಲ್ಲಿ ಜಾಯ್ನ್ ಆದರೆ ನೀವು ಇಮಿಡಿಯೇಟ್ ಆಗಿ ನಿಮಗೆ ಲೈವ್ ಮಾರ್ಕೆಟ್ ಅಪ್ಡೇಟ್ ನಿಮ್ಗೆ ಸಿಗ್ತಾ ಇರುತ್ತೆ. ಎಷ್ಟು ಅಕ್ಯುರೇಟ್ ಆಗಿ ನಮ್ಮ ಲೆವೆಲ್ಗಳು ವರ್ಕ್ ಆಗ್ತಾ ಇದೆ ನೋಡಿ. ಸೊ ಇವತ್ತು ಕೂಡ ನಾನು ತುಂಬ ಇಂಪಾರ್ಟೆಂಟ್ ಲೆವೆಲ್ಗಳನ್ನ ಕೊಡೋನಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ನಾಳೆ ಮಾರ್ಕೆಟು ಫ್ಲಾಟ್ ಓಪನ್ ಆಗ್ಬೋದಾ, ಗ್ಯಾಪ್ ಡೌನ್ ಓಪನ್ ಆಗ್ಬೋದಾ, ಅಥವಾ ಗ್ಯಾಪ್ ಅಪ್ ಓಪನ್ ಆಗ್ಬೋದಾ? ಎಕ್ಸಾಕ್ಟ್ ಆಗಿ ಈ ಲೆವೆಲಲ್ಲಿ ಯಾವ ಥರ ಮಾರ್ಕೆಟ್ ಬಿಹೇವ್ ಮಾಡ್ಬೋದು ಅಂತ ನಮ್ಮ ಸ್ಟ್ರಕ್ಚರ್ಗಳ ಮುಖಾಂತರ ನೋಡೋಣ. ನಾಳೆ ಮಾರ್ಕೆಟ್ ಫ್ಲಾಟ್ ಓಪನ್ ಆದರೆ ನಮ್ಮ ಈ 24,000 ಸಪೋರ್ಟ್ ಏರಿಯಾ ಏನಿದೆ, ಇಲ್ಲಿ ಏನಾದರೂ ಮಾರ್ಕೆಟ್ ಓಪನ್ ಆಯಿತು ಅಂದರೆ ಈ ಸಪೋರ್ಟ್ ಹೋಲ್ಡ್ ಆದರೆ ಫಸ್ಟು 24,119 ಹತ್ರ ಹೋಗುತ್ತೆ. 24,119 ಈ ಲೆವೆಲ್ವರೆಗೂ ಹೋಗುತ್ತೆ. ಇಲ್ಲಿಂದ ರಿಜೆಕ್ಷನ್ ಬಂದು ಇಲ್ಲಿ ಮಾರ್ಕೆಟ್ ಹೋಲ್ಡ್ ಆದರೆ ಈ ಲೋನ ಬ್ರೇಕ್ ಮಾಡಬಾರ್ದು. ಈ ಲೋನ ಬ್ರೇಕ್ ಮಾಡ್ದೇ ಇಲ್ಲೇ ಹೋಲ್ಡ್ ಆಯಿತು ಅಂತಂದರೆ ಫಸ್ಟ್ ಟಾರ್ಗೆಟ್ ನಮ್ಗೆ ಸಿಗೋದು 24,200 ವರೆಗೂ ಹೋಗುತ್ತೆ. ಇಲ್ಲಿವರೆಗೂ ಸಿಗುತ್ತೆ. 24,000 ಇಂದ 24,200 ಪಾಯಿಂಟ್ ಸಿಗೋಂಥ ಚಾನ್ಸಸ್ ಇರುತ್ತೆ. ಇದು ಬ್ರೇಕ್ ಆಯಿತು ಅಂತಂದರೆ 24,300 ವರೆಗೂ ಹೋಗುತ್ತೆ. ಇಲ್ಲಿ 300 ಪಾಯಿಂಟ್ ಸಿಗೋಂಥ ಎಲ್ಲ ಲಕ್ಷಣಗಳು ಇದೆ. ಯಾಕಂದರೆ ಮಾರ್ಕೆಟ್ ಇವಾಗ ಕೆಳಗಡೆ ಬಂದ ಮೇಲೆ ಪ್ರೈಸ್ ಆಕ್ಷನ್ ಪ್ರಕಾರ ಮೇಲ್ಗಡೆ ಹೋಗಲೇಬೇಕು. ಬೈ ಚಾನ್ಸ್ ಬಿಗ್ ಗ್ಯಾಪ್ ಡೌನ್ ಆದರೆ ಇದು ವರ್ಕೌಟ್ ಆಗಲ್ಲ. ಇದು ಹೋಲ್ಡ್ ಆದರೆ ಮಾತ್ರ 24,300 ವರೆಗೂ ಅಂತ ಹೋಗೋಂಥ ಚಾನ್ಸಸ್ ಇದೆ. ಫ್ಲಾಟ್ ಓಪನ್ ಸಿನಾರಿಯೋ 2. ಮಾರ್ಕೆಟ್ ಏನಾದರೂ ಫ್ಲಾಟ್ ಓಪನ್ ಆಯಿತು ಅಂದರೆ ಈ ಲೋನ ಬ್ರೇಕ್ ಮಾಡಿ ಕೆಳಗಡೆ ಬಂತು ಅಂದರೆ
ಫಸ್ಟ್ ಸಪೋರ್ಟ್ ಇದೆ 23,875 ಇಂದ 23,856 ತುಂಬ ಸ್ಟ್ರಾಂಗ್ ಸಪೋರ್ಟ್ ಇದೆ ಇದು. ಆಪ್ಷನ್ ಚೈನಲ್ಲಿ ಕೂಡ ತುಂಬ ಹೆವಿ ಪುಟ್ ರೈಟಿಂಗ್ ಇದೆ. ಸೊ ಇದು ತುಂಬ ಸ್ಟ್ರಾಂಗ್ ಸಪೋರ್ಟ್ ಆಗುತ್ತೆ. ಇಲ್ಲಿ ಬಂದ ಮೇಲೆ ಪ್ರೈಸ್ ಸಸ್ಟೇನ್ ಆಯಿತು ಅಂದರೆ ಇದೇ ಥರ ಹ್ಯಾಮರ್ ಕ್ಯಾಂಡಲ್ಗಳು ಆಮೇಲೆ ಇನ್ಗಲ್ಫಿಂಗ್ ಕ್ಯಾಂಡಲ್ಗಳು ಈ ಥರ ಆಗಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ಈ ಹೈನ ಬ್ರೇಕ್ ಮಾಡಿಕೊಂಡು ಇದನ್ನು ಬ್ರೇಕ್ ಮಾಡಿಕೊಂಡು 24,119ವರೆಗೂ ಹೋಗುತ್ತೆ. 24,119ವರೆಗೂ ಹೋಗುತ್ತೆ. ಇಲ್ಲಿಂದ ರಿಟ್ರೇಸ್ ಆಗಿ ಮತ್ತೆ ಇಲ್ಲಿ ಸಪೋರ್ಟ್ ತೊಗೊಳ್ತು ಅಂದರೆ ಮತ್ತೆ ಇದೇ ಥರ ಇಲ್ಲಿ ಬುಲಿಶ್ ಕ್ಯಾಂಡಲ್ಗಳು ಸ್ಟಾರ್ಟ್ ಆಯಿತು ಅಂದರೆ ಈ ಲೆವೆಲ್ ಹೋಲ್ಡ್ ಆದರೆ 24,200 ಇಂದ 24,238 ಈ ಲೆವೆಲ್ವರೆಗೂ ಹೋಗುತ್ತೆ. ಇಲ್ಲಿಂದ ಇಲ್ಲಿಗೆ ಹೋದರೂ ಕೂಡ ನಮಗೆ 300 ಪಾಯಿಂಟ್ ಸಿಗೋವಂಥ ಚಾನ್ಸಸ್ ಇದೆ. ಇದು ಲೆವೆಲ್ಗಳು ಪ್ರಾಕ್ಟಿಕಲ್ಲ, ಇದು ಸಾಧ್ಯತೆ ಇದೆಯೋ ಇಲ್ವೋ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಕ್ಯಾಪ್ ಅಪ್ ಓಪನ್ ಸಿನಾರಿಯೋ 1 ಪ್ರೈಸ್ ಏನಾದರೂ ನಮ್ಮ ಈ ರೆಸಿಸ್ಟೆನ್ಸ್ 24,200 ಇಲ್ಲಿ ಓಪನ್ ಆಯಿತು ಅಂದರೆ ಗ್ಯಾಪ್ ಅಪ್ ಓಪನ್ ಆಯಿತು ಅಂದರೆ ಫಸ್ಟು ರೆಡ್ ಕ್ಯಾಂಡಲ್ ಆಗಬೇಕು. ಬೇರಿಶ್ ಕ್ಯಾಂಡಲ್ ಆಗಿ ಕೆಳಗಡೆ ಬರೋಕ್ಕೆ ಸ್ಟಾರ್ಟ್ ಮಾಡ್ತು ಅಂದರೆ ಫಸ್ಟ್ 24,000 ಈ ಲೆವೆಲ್ ಹತ್ರ ಬರುತ್ತೆ. ಈ ಲೆವೆಲ್ ಹತ್ರ ಬಂದರೆ ಇಲ್ಲಿ 200 ಪಾಯಿಂಟ್ ನಮಗೆ ಇಲ್ಲಿ ಸಿಗೋ ಚಾನ್ಸಸ್ ಇರುತ್ತೆ. ಇಲ್ಲಿ ಡಬಲ್ ಧಮಾಕ ಎರಡು ಕಡೆ ಪ್ರಾಫಿಟ್ ಸಿಗೋಂಥ ಚಾನ್ಸಸ್ ಇದೆ. ಹಾಗೆ ಅಂದರೆ ಇಲ್ಲಿ ಲೋವರ್ ಲೋ ಆಗೋಕ್ಕೆ ಸ್ಟಾರ್ಟ್ ಆಗಬೇಕು. ಫಸ್ಟ್ ಇಲ್ಲಿ ಕೆಳಗಡೆ ಬಂದು ಅಲ್ಲಿಂದ ಇಲ್ಲಿ ರಿಜೆಕ್ಷನ್ ಸಿಗೋಕ್ಕೆ ಸ್ಟಾರ್ಟ್ ಆಯ್ತು ಅಂದರೆ ಇಲ್ಲಿ ಕೆಳಗಡೆ ಬರುತ್ತೆ. ಇದು ಈ ಥರ ಲೋವರ್ ಲೋ ಆಗಿ ಪ್ರೈಸ್ ಕನ್ಫರ್ಮೇಷನ್ ಆದರೆ ಮಾತ್ರ ಇಲ್ಲಿ 24,000ಗೆ ಬರುತ್ತೆ. ಈ ಲೆವೆಲ್ ಹೋಲ್ಡ್ ಆಯಿತು ಅಂದರೆ ಫಸ್ಟು ಈ 24,119 ಹತ್ರ ಹೋಗುತ್ತೆ. 119 ಹತ್ರ ಹೋಗುತ್ತೆ. ಇಲ್ಲಿ ರಿಜೆಕ್ಷನ್ ಸಿಕ್ಕರೆ ವಾಪಸ್ ಇಲ್ಲಿ ಬರುತ್ತೆ. ವಾಪಸ್ ಇಲ್ಲಿ ಬಂದ ಮೇಲೆ ಪ್ರೈಸ್ ಹೋಲ್ಡ್ ಆಗಿ ಸ್ಟಾರ್ಟ್ ಆಯಿತು ಅಂತಂದರೆ ಈ ಹೈನ ಬ್ರೇಕ್ ಮಾಡಿಕೊಂಡು ಮೇಲ್ಗಡೆ ಹೋಗುತ್ತೆ. 24,200ವರೆಗೂ ಹೋಗುತ್ತೆ. 24,200ವರೆಗೂ ಹೋಗುತ್ತೆ. ಪ್ರೈಸ್ ಇಲ್ಲಿ ರಿಜೆಕ್ಷನ್ ಆಗಿ ರಿಟ್ರೇಸ್ಮೆಂಟ್ ತೊಗೊಳ್ತು ಅಂದರೆ ತುಂಬ ಸ್ಟ್ರಾಂಗ್ ಮೂವ್ಮೆಂಟ್ ಇರುತ್ತೆ. 24,300ವರೆಗೂ ಹೋಗುತ್ತೆ. ಯಾಕೆ ಹೋಗುತ್ತೆ ಅಂತ ನೀವೇನಾದರೂ ಹೇಳ್ಬೋದಾ ಕಮೆಂಟಲ್ಲಿ? ಅಥವಾ ಇಲ್ಲಿ ಯಾವ ಪ್ಯಾಟರ್ನ್ ಆಗಿದೆ ಅಂತ ಹೇಳ್ಬೋದಾ? ತುಂಬ ಇಂಪಾರ್ಟೆಂಟ್ ಪ್ಯಾಟರ್ನ್ ಇದು, ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಇದನ್ನು. ಕ್ಯಾಪ್ ಅಪ್ ಓಪನ್ ಸಿನಾರಿಯೋ 2 ಪ್ರೈಸ್ ಏನಾದರೂ 24,200 ಇಲ್ಲೇನೋ ಓಪನ್ ಆಗಿ ಈ ಲೋನ ಬ್ರೇಕ್ ಮಾಡಿದ್ರೆ ಇಲ್ಲಿ ಹೋಲ್ಡ್ ಆಯಿತು ಅಂತಂದರೆ ಫಸ್ಟು 24,300 ಇಲ್ಲಿ ರಿಜೆಕ್ಷನ್ ಆಗಿ ಇಲ್ಲಿ ಹೋಲ್ಡ್ ಆದರೆ ಮತ್ತೆ ಇದು ಈ ಹೈನ ಬ್ರೇಕ್ ಮಾಡಿಕೊಂಡು 24,500ವರೆಗೂ ಹೋಗೋಂಥ ಚಾನ್ಸಸ್ ಇರುತ್ತೆ. 24,500ವರೆಗೂ ಹೋಗೋಂಥ ಚಾನ್ಸಸ್ ಇರುತ್ತೆ. ಅಂದರೆ ಗ್ಯಾಪ್ ಡೌನ್ ಓಪನ್ ಸಿನಾರಿಯೋ 1ರಲ್ಲಿ ಪ್ರೈಸ್ ಏನಾದರೂ ಗ್ಯಾಪ್ ಡೌನ್ ಓಪನ್ ಆಯಿತು ಅಂದರೆ ಪ್ರೈಸ್ 23,875 ಇಲ್ಲೇನಾದರೂ ಓಪನ್ ಆಯಿತು ಅಂದರೆ ಇಲ್ಲಿಂದನೇ ತುಂಬ ಒಳ್ಳೆ ಮೂವ್ಮೆಂಟ್ ಆಗಿದೆ ಇವತ್ತು. ಇದೇ ಲೆವೆಲಲ್ಲಿ ಗ್ಯಾಪ್ ಡೌನ್ ಓಪನ್ ಆಯಿತು ಅಂದರೆ ತುಂಬ ಸ್ಟ್ರಾಂಗ್ ಕ್ಯಾಂಡಲ್ಗಳು ಏನಾದರೂ ಆಗಿ ಸ್ಟಾರ್ಟ್ ಆದರೆ ಫಸ್ಟು ಇದು ನಮ್ಮ ರೆಸಿಸ್ಟೆನ್ಸ್ ಹತ್ರ ಹೋಗುತ್ತೆ. 24,000ವರೆಗೂ ಹೋಗುತ್ತೆ. ಅಲ್ಲೇನಾದರೂ ರಿಜೆಕ್ಟ್ ಆಯಿತು ಅಂದರೆ ಫಸ್ಟ್ ವಾಪಸ್ ಮತ್ತೆ ಈ ಲೆವೆಲ್ಗೆ ಬರುತ್ತಿದ್ದು. ಇಲ್ಲಿ ಹೋಲ್ಡ್ ಆದರೆ ಈ ಹೈನ ಬ್ರೇಕ್ ಮಾಡಿಕೊಂಡು ಇಲ್ಲಿವರೆಗೂ ಹೋಗುತ್ತೆ. 24,119ವರೆಗೂ ಈ ಲೆವೆಲ್ಲು ಮತ್ತು ಸ್ಟ್ರಕ್ಚರ್ಗಳು ನಾನು ಹೇಳೋ ರೀತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ವಿಡಿಯೋಗಳು ಬೇಕು ಅಂತಂದರೆ ನಿಮಗೆ ಇಮಿಡಿಯೇಟಾಗಿ ಸಿಗ್ತಾ ಇರುತ್ತೆ. ಈ ಲೆವೆಲಿಂದ ರಿಜೆಕ್ಟ್ ಆಗಿ ಬಂದು ಇಲ್ಲಿ ಮತ್ತೆ ಸಪೋರ್ಟ್ ತೊಗೊಂಡ್ರೆ 24,200ವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಪ್ರೈಸ್ ಮತ್ತೆ ಗ್ಯಾಪ್ ಡೌನ್ ಆಯಿತು ಅಂದರೆ ತುಂಬ ಜಾಸ್ತಿ 500-400 ಪಾಯಿಂಟ್ ಈ ಥರ ಜಾಸ್ತಿ ಗ್ಯಾಪ್ ಡೌನ್ ಆಯಿತು ಅಂದರೆ ಎಲ್ಲ ಆಗ್ಬೋದು. ನಮ್ಮ ಸೆಕೆಂಡ್ ಸಪೋರ್ಟ್ 23,639 ಇಂದ 23,600 ಈ ಲೆವೆಲಲ್ಲಿ ಗ್ಯಾಪ್ ಡೌನ್ ಆಗ್ಬೋದು. ಈ ಲೆವೆಲಲ್ಲಿ ಗ್ಯಾಪ್ ಡೌನ್ ಆಗಿ ಹೋಲ್ಡ್ ಆಗಿ ಸ್ಟಾರ್ಟ್ ಆಯಿತು ಅಂದರೆ ಫಸ್ಟ್ ಇದು ಇಲ್ಲಿ ಬರುತ್ತೆ. ಈ ಲೋ ಹತ್ತತ್ರ ಬರುತ್ತೆ. ಇಲ್ಲಿಂದ ರಿಜೆಕ್ಟ್ ಆಗಿ ಬಂದು ಮತ್ತೆ ವಾಪಸ್ ಇಲ್ಲಿ ಹೋಲ್ಡ್ ಆಯಿತು ಅಂತಂದರೆ ಮೇಲ್ಗಡೆ ಹೋಗುತ್ತೆ. 23,875 ಈ ಲೆವೆಲ್ವರೆಗೂ ಹೋಗುತ್ತೆ. ಇಲ್ಲಿ ಹೋಲ್ಡ್ ಆಗಲಿಲ್ಲ ಅಂದರೆ ಮತ್ತೆ ಕೆಳಗಡೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ರಿಜೆಕ್ಷನ್ ತೊಗೊಂಡು ವಾಪಸ್ ಈ ಹೈನ 50%ವರೆಗೂ ಬಂದು ರಿಟ್ರೇಸ್ಮೆಂಟ್ ಮಾಡಿಕೊಂಡು ಈ ರೆಸಿಸ್ಟೆನ್ಸ್ನು ಬ್ರೇಕ್ ಮಾಡಿ 23,875ನ ಬ್ರೇಕ್ ಮಾಡಿ 24,000ವರೆಗೂ ಹೋಗೋಂಥ ಚಾನ್ಸಸ್ ಇರುತ್ತೆ. ಈ ಯಾವ ಲೆವೆಲ್ಗಳು ಆರ್ಡಿನರಿ ಲೆವೆಲ್ಗಳಲ್ಲ, ಸ್ಮಾರ್ಟ್ ಮನಿ ಲೆವೆಲ್ಗಳು. ಸೊ ಇವನ್ನ ಒಂದು ಸರಿ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. ಅಷ್ಟು ಒಳ್ಳೆ ಲೆವೆಲ್ಗಳು ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಅಷ್ಟು ಒಳ್ಳೆ ಲೆವೆಲ್ಗಳು ಕೊಟ್ಟರೂ ಕೂಡ ನಿಮ್ಮ ಓನ್ ಅನಾಲಿಸಿಸ್ ಇಲ್ಲದೇ ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಾನು ಸೆಬಿ ರಿಜಿಸ್ಟರ್ಡ್ ಪರ್ಸನ್ ಅಲ್ಲ. ಈ ವಿಡಿಯೋ ಯಾವುದೇ ಟ್ರೇಡ್ ಪ್ರಮೋಷನ್ ಅಲ್ಲ. ಈ ವಿಡಿಯೋ ಕೇವಲ ಕಲಿಕೆಯ ಉದ್ದೇಶದಿಂದ ಕೂಡಿರುತ್ತೆ. ಈ ನಮ್ಮ ಲೆವೆಲ್ಗಳು ಮತ್ತು ಸ್ಟ್ರಕ್ಚರ್ಗಳು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಇದೇ ಥರ ವಿಡಿಯೋಗಳು ಬೇಕಂದರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಲೈವ್ ಮಾರ್ಕೆಟಿನ ಅಪ್ಡೇಟ್ಸ್ ನೀವು ಬೇಕು ಅಂತಂದರೆ ಟೆಲಿಗ್ರಾಮ್ ಚಾನಲ್ನ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.